ಅದೇ ಯಾಕೋ ಮದ್ವೆ ಸೆಟ್ ಆಗ್ತಾ ಇಲ್ಲ ಗುರುಜಿ ಅವ್ರಿಗೆ, ಯಾಕ ಎಲ್ ಬೇಕನ್ನ ಕೇಳಿಸ್ತಿದ್ವಿ, ಒಬ್ರು ಹೂ ಅಂತಾರೆ, ಆಮೇಲೆ ಇಲ್ಲ ನೋಡೋಣ ಅಂತಾರೆ, ಸುಮ್ನಾಗ್ತಾರೆ. ನೋಡಿ, ಅದಕ್ಕೇನೆ ನಾನು ಕೇಳಿದ್ದು ಮದುವೆ ಆಗಿದೆಯಾ ಅಂತ. ಇಲ್ಲ ಇಲ್ಲ, ಮದ್ವೆ ಆಗಿಲ್ಲ. ಅಲ್ಲ, ಕಾರಣ ನಾನು ಕೇಳಿದ ಕಾರಣ ಮದುವೆ ಆಗಿದೆಯಾ ಅಂತ ಕೇಳಿದ್ದು ಅದಕ್ಕೇನೆ. ಇವರ ಒಂದು ಹೆಸರಿಗೆ ವೈವಾಹಿಕ ಜೀವನದಲ್ಲಿಯೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ? ಡೇಟ್ 9/10/96. ನೋಡಿ, ಇವತ್ತೆಲ್ಲರೂ ಒಂದೇ ಥರದ ಜಾತಕಸ್ಥರು ಸಿಗ್ತಿದ್ದಾರೆ. ಇವ್ರಿಗೂ ಕೂಡ ಮದುವೆಯಲ್ಲಿ ವಿಳಂಬ ಆಗೋದು, ಮದುವೆ ಆದಮೇಲೆ ಕೂಡ ಒಂದಷ್ಟು ದೋಷಗಳಾಗೋದು, ಡಿವೋರ್ಸ್ ಆಗುವಂಥದ್ದು, ಅಥವಾ ಬರೀ ಜಗಳ ಕಿತ್ತಾಟ ಆಗುವಂಥದ್ದು, ಇಂಥದ್ದೆಲ್ಲ ನಡೆಯುವಂಥ ಸಾಧ್ಯತೆ ಜಾಸ್ತಿ ಇದೆ ಮಹೇಶ್ವರ್ ನಾಯಕ್ ಅವ್ರಿಗೆ. ಅರ್ಥ ಆಗ್ತಿದೆಯಾ? ಇದಕ್ಕೆ ಮೊದಲು ಶಾಂತಿ ಮಾಡಬೇಕು, ಆಮೇಲೆ ಒಂದಷ್ಟು ತಂತ್ರಕ್ರಿಯೆ ಮಾಡಬೇಕಾಗತ್ತೆ. ಇವ್ರಿಗೆ ಏನು ಪೂರ್ವಜನ್ಮದಿಂದ ಇವ್ರು ಹೊತ್ಕೊಂಡ್ಬಂದಿರುವಂಥ ಒಂದು ದೋಷ ಕರ್ಮಗಳೆಲ್ಲ ಶಮನ ಮಾಡಿಕೊಂಡು ಅದಾದಮೇಲೆ ಮದುವೆ ಮಾಡಿಸಿ ಒಳ್ಳೇದಾಗತ್ತೆ. ಅದಕ್ಕೆ ಮೊದಲು ಮದುವೆ ಮಾಡ್ಸಕ್ಕೆ ಹೋಗಬೇಡಿ. ಖಂಡಿತ ಒಳ್ಳೆಯ ಒಂದು ವಾತಾವರಣ ಇರೋದಿಲ್ಲ ಮದುವೆ ಆದ ನಂತರ ಕೂಡ. ಅರ್ಥ ಆಯ್ತಾ? ಒಳ್ಳೇದಾಗಲಿ.